ಇಷ್ಟು ಬಂದು ನೋಡ್ರಿ ನಂಗೆ ಚೌಳಿಕಾಯಿ ಇವು ಹೈಬ್ರಿಡ್ ಟೊಮೆಟೊ ಅದಾವ. ನಮಗೆ ಗಾರ್ಡನ್ ತುಂಬ ಟೊಮೆಟೊನ ಕಾಣ್ತಾವ. ಈಗ ಎಲ್ಲ ಕಡೆ ಚೌಳಿಕಾಯಿ ಗಿಡ ಅದಾವ. ಈ ಗಿಡದೊಳಗಂತೂ ಫುಲ್ ಆಗ್ಬಿಟ್ಟವು. ಯಾರಿಗ ನೆಲದ ಮೇಲೆ ಹಚ್ಚಕ್ ಜಾಗ ಇರ್ಲಿಲ್ಲ ಅಂದ್ರೆ ಅವರು ಗ್ರೋ ಬ್ಯಾಗ್ನ ಹಾಕೊಂಡು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹಾರ್ವೆಸ್ಟಿಂಗ್ ಮಾಡೋಣ ಅಂತ. ಆದರೆ ನನಗೆ ಅವತ್ತು ಆಗಲಿಲ್ಲ ಎರಡು ಮಾಡೋಕೆ. ಬರೀ ಫ್ರೂಟ್ಸ್ ಮಾಡೋದ್ರೊಳಗೆ ಸಾಯಂಕಾಲ ಆಗಿಬಿಡುತ್ತೆ, ಸಂಜೆ ಆಗಿಬಿಡುತ್ತೆ. ಅದಕ್ಕೆ ನಾನು ಇವತ್ತು ಮಾರನೇ ದಿವಸ ನಾನು ವೆಜಿಟೇಬಲ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಈಗ ನಾನು ವಿಡಿಯೋ ತೊಗೊಳ್ತಾ ಇದ್ದೀನಿ. ಬನ್ನಿ ಈಗ ವೆಜಿಟೇಬಲನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕಿದ್ದೆ. ಅವು ಖಾರ ಇರ್ತಾವಲ್ಲ, ಆ ಥರ ದೊಡ್ಡ ಮೆಣಸಿನ್ಕಾಯಿ ಅವೊಂದೆರಡು ತೊಗೊಂಡ್ಬಿಡೋಣ ಅಂತ. ಇಲ್ಲಾಂದ್ರೆ ಹಣ್ಣು ಆಗಿಬಿಡ್ತಾವ. ಇಲ್ಲಿ ಟೊಮೆಟೊ ಆಗ್ಯಾವ, ಅವನು ಒಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಎಲ್ಲ ರೈಪ್ ಆಗಿಬಿಟ್ಟಾವು. ಮಳೆ ಆಗೈತಲ್ಲ, ಹಿಂಗಾಗಿ ಎಲ್ಲ ಮಣ್ಣು ಆಗ್ಬಿಟ್ಟವು. ದೊಡ್ಡ ಮೆಣಸಿನ್ಕಾಯಿ ಇವು ಸ್ವಲ್ಪ ಅಲ್ಲೇ ಸಣ್ಣ ಸಣ್ಣ ಆಗ್ಯಾವ. ಯಾಕಂದ್ರೆ ಮಳೆ ಹತ್ತಲ್ಲ ನಮ್ಮಲ್ಲಿ, ಅದಕ್ಕೇನು ಕೇರ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇದಾಗ್ಬಿಟ್ಟವ. ದೊಡ್ಡ ಮೆಣಸಿನ್ಕಾಯಿ ಮಳೆ ಬರಾಕತ್ತಿತ್ತಲ್ಲ, ಹಿಂಗಾಗಿ ಅವು ಕೇರ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸರಿ ಬೆಳೆದಿಲ್ಲವು. ನಾನು ಫಸ್ಟ್ ಟೈಮ್ ಹಾಕಿನಿ ಇವನ್ನ, ಯಾಕಂದರೆ ನೋಡೋಣ ಹೆಂಗೆ ಬೆಳಿತಾವಂತಂದು ಹಾಕಿದ್ದೆ. ಆದರೆ ಇನ್ನೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವ ಗಿಡಕ್ಕೆ ಎಲ್ಲ ಸ್ವಲ್ಪ ಮುಟ್ರಗೊಂಡಿತ್ತು ಎಲ್ಲಿ, ಅದಕ್ಕೆ ಈ ಥರ ಬಂದವ. ಇಲ್ಲೊಂದು ಸ್ವಲ್ಪ ಟೊಮ್ಯಾಟೋಸ್ ಆಗ್ಯಾವು. ಟೊಮೆಟೋಸೇನೆ ನಮಗೆ ಗಾರ್ಡನ್ ತುಂಬ ಟೊಮೆಟೊನ ಕಾಣ್ತಾವೆ. ಈಗ ಫುಲ್ ಎಲ್ಲ ಕಡೆ ಟೊಮೆಟೊನ ಹಣ್ಣಾಗ್ಬಿಟ್ಟವು ಒಮ್ಮೆ. ಯಾಕಂದ್ರೆ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋದ್ರಾಗ ಮಳಿನ ಹತ್ಬಿಡ್ತಲ್ಲ, ಹಾರ್ವೆಸ್ಟ್ ಮಾಡೇ ಇಲ್ಲ. ಎಲ್ಲ ಗಿಡದೊಳಗೂ ಹಣ್ಣಾಗ್ಬಿಟ್ಟವು ಟೊಮೆಟೊ. ತೆಗಿಯಬೇಕಾಗ್ತೈತೆ ನನಗಿನ್ನ. ಈಗ ನಾನು ತೆಗಿಲಿಲ್ಲ ಅಂದ್ರೆ ಹಂಗೆ ಬಿಟ್ಟಂದ್ರೆ ಎಷ್ಟು ಬೇಕು ಅಷ್ಟೇ ತೊಗೊಂಡೆ ಅಂದ್ರೆ ಅವೆಲ್ಲ ಹಣ್ಣಾಗಿ ಕೆಳಗಡೆ ಬಿದ್ದುಬಿಡ್ತಾವೆ. ಈ ಸೈಡ್ ಅಂತೂ ನೋಡ್ರಿ ಎಷ್ಟು ಆಗ್ಯಾವು, ಫುಲ್ ಆಗಿಬಿಟ್ಟವು. ಈ ಕಡೆ ಈ ಟೊಮೆಟೊ ಇದಾವಲ್ಲ ಎಲ್ಲ ಒಮ್ಮೆ ಬಂದುಬಿಡ್ತಾವೆ ಇವು. ಹಿಂಗಾಗಿ ಹರಿಯಬೇಕಾಗ್ತೈತೆ ನಾನು. ನೋಡ್ರಿ ಈ ಗಿಡದೊಳಗಂತೂ ಫುಲ್ ಆಗಿಬಿಟ್ಟವು. ಹಿಂಗೆ ವಜ್ಜಿ ಆಗಿ ನೆಲಕ್ಕೆ ಹತ್ತಿ ಬಿಡ್ತಾವೆ ಇವು. ನೆಲಕ್ಕೆ ಹತ್ತಿದ್ವು ಅಂದ್ರೆ ಎಲ್ಲ ಅಲ್ಲೇ ಕೊಳತು ಬಿಡ್ತಾವೆ. ಇಲ್ಲಿ ನೋಡ್ರಿ ಚೌಳಿಕಾಯಿ ಆಗ್ಯಾವ. ನನಗೆ ಜವಾರಿ ಚೌಳಿಕಾಯಿ ಬೀಜ ಬೇಕಾಗಿತ್ತು, ಆದರೆ ಇದು ಹಾಕಿದೆ ಹೈಬ್ರಿಡ್ ಅವು. ಆದರೂ ಎಷ್ಟಾಗ್ಯಾವ ನೋಡ್ರಿ ಚೌಳಿಕಾಯಿ ಫಸ್ಟ್ ಟೈಮ್ ಇವು. ಮತ್ತು ಈ ಕಡೆ ತೋರಿಸಿಲಿ, ಇಲ್ಲಿ ನೋಡ್ರಿ. ಈಗ ಅವನು ಹರಿದು ಬಿಡ್ತೀನಿ ಅಂತ, ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಾಂದ್ರೆ ಅವು ಬಲಿತಾವೆಲ್ಲ. ಕಟ್ ಮಾಡೋದ್ರೊಳಗೆ ಗಿಡನ ಮುರಿತಾವ. ಅದು ಒಂದು ಅಂಜಿಕೆನೆ ನನಗೆ, ಹೆಂಗೆ ಕಟ್ ಮಾಡ್ತಾರಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹಾಕೀನಿ ಚೌಳಿಕಾಯಿನ, ಹಿಂಗಾಗಿ ನನಗೂ ಇನ್ನೂ ಐಡಿಯಾ ಬರಾತಿಲ್ಲ ಅದು ಹೆಂಗೆ ತೆಗಿಬೇಕಂತ. ಈಗ ಎಲ್ಲ ಕಡೆ ಚೌಳಿಕಾಯಿ ಗಿಡ ಅದಾವ, ಅವನ್ನೆಲ್ಲ ನಾನು ತೊಗೊಂಬರ್ತೀನಿ. ಈಗ ಅಲ್ಲಿ ತನಕ ಅಷ್ಟು ಒಮ್ಮೆ ತೊಗೊಂಬಂದ್ಬಿಡ್ತೀನಿ. ಎಲ್ಲನೂ ತೋರ್ಸೋಕ್ಕಾಗಂಗಿಲ್ಲ, ವಿಡಿಯೋ ಲೆಂದಿ ಆಗ್ತೈತಿ. ಒಮ್ಮೆ ತಗೊಂಬಂದೇ ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ಗ್ರೋ ಬ್ಯಾಗ್ನಾಗ ಹಾಕಿನ ಚೌಳಿಕಾಯಿನ. ಯಾರಿಗ ನೆಲದ ಮೇಲೆ ಹಚ್ಚೋಕ್ಕೆ ಜಾಗ ಇರಲಿಲ್ಲ ಅಂದ್ರೆ ಅವರು ಗ್ರೋ ಬ್ಯಾಗ್ನ ಹಾಕ್ಕೊಂಡು ಟೆರೆಸ್ ಮೇಲೆ ಅದು ಬೆಳ್ಕೊಬೋದು. ಇಷ್ಟು ಈಸಿಯಾಗಿ ಬರ್ತಾವೆ ನೋಡಿರಿ. ಒಂದು ಗಿಡದಾಗ ನಾನು 4 ಗಿಡ ಹಾಕ್ಬಿಟ್ಟಿನಿ. ಎಷ್ಟು ಚಲೋ ಬಂದವು ಚೌಳಿಕಾಯಿ ಇಲ್ಲಿನೂ ನೋಡಿರಿ. ಇಷ್ಟು ಬಂದು ನೋಡ್ರಿ ನಂಗೆ ಚೌಳಿಕಾಯಿ. ಒಂದು ಸತಿ ಪಲ್ಯ ಮಾಡ್ಬೋದು. ಈಗ ನೆಕ್ಸ್ಟ್ ಏನು ಸಿಗ್ತಾವಂತ ನೋಡೋಣ ಬರ್ರಿ. ಇವು ಹೈಬ್ರಿಡ್ ಟೊಮೆಟೊ ಅದಾವ. ಇವನು ಒಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಈಗ ಹಣ್ಣಾಗ್ಯಾವೆಲ್ಲ. ಹೈಬ್ರಿಡ್ ಟೊಮೆಟೊ ಸಲಾಡ್ಗೆ ಆಮೇಲೆ ಊಟದ ಜೊತೆ ಹಂಗೆ ತಿನ್ನೋಕೆ ಎಲ್ಲ ಚಲೋ ಇರ್ತೈತಿ. ಇದು ಜವಾರಿ ಏನೈತಲ್ಲ ಅದು ಕುಕ್ಕಿಂಗಿಗೆ ಚಲೋ ಆಗ್ತೈತಿ. ನೋಡಿ ಎಷ್ಟು ಚಂದ. ಹೈಬ್ರಿಡ್ ಟೊಮೆಟೊ ಬೆಳೆಸೋದು ಸ್ವಲ್ಪ ಕಷ್ಟ ಆಗ್ತೈತಿ. ಜವಾರಿ ಟೊಮೆಟೊ ಗತ್ಲೆ ಅದು ಈಸಿಯಾಗಿ ಬರೋಂಗಿಲ್ಲ. ಇದಕ್ಕೊಂದು ಸ್ವಲ್ಪ ನಾವು ಕೇರ್ ತೊಗೋಬೇಕಾಗ್ತೈತಿ. ಅಷ್ಟು ಕೇರ್ ತೊಗೊಂಡ್ರೆ ಇಷ್ಟು ಬಂದಾವೆ. ಈಗ ಇದೊಂದು ಸೌಂತಿಕಾಯಿ ತೊಗೊಂಡ್ಬಿಡ್ತೇನೆ. ಬಳ್ಳಿ ಎಲ್ಲ ಒಣಗಿಬಿಟ್ಟೈತಿ. ಈಗ ಇದನ್ನು ಕೀಳೋದಂತ ಇತ್ತು. ಇದು ಸಾಂಬಾರು ಸೌಂತಿಕಾಯಿ ಇದೆ. ಆಮೇಲೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೊಗೊಂಡ್ಬಿಡ್ತೇನೆ. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಅವು ಹಣ್ಣು ಆಗಕ್ಕೆ ಚಲೋ ಆಗ್ಯಾವು. ನಾನು ಒಂದು ಸ್ವಲ್ಪ ಬಿರುಸಾಗಿದ್ದು ನೋಡಿ ತೊಗೊಂಡ್ಬಿಡ್ತೀನಿ. ಬರೀ ದಿನ ಬಂದು ಇಲ್ಲೇ ಗಾರ್ಡನ್ದಾಗಿನ ತೊಗೊಂಡು ಹೋಗೋದಾಗೈತಿ. ಒಂದು ಸ್ವಲ್ಪ ಒಯ್ದು ಇಟ್ಕೊಂಡ್ಬಿಡ್ತೀನಿ ಅಂತ. ಈಗ ನಾವು ಬೇಗ ಹರಿಲಿಲ್ಲ ಅಂದರೆ ಈ ಥರ ಹಣ್ಣು ಆಗಿಬಿಡ್ತಾವೆ. ಇದು ಚಟ್ನಿ ಮಾಡ್ಬೋದು.
ಇಲ್ಲಿ ನೋಡ್ರಿ ಈ ಗಿಡದಾಗೂ ಹಣ್ಣಾಗ್ಯಾವ ಒಂದು ಸ್ವಲ್ಪ. ಇವನ್ನ ಚಟ್ನಿ ಮಾಡೋದು ಏನಾರ ಮಾಡೋದು. ಇಲ್ಲೇ ಒಣಗಿ ಹಿಂಗೆಲ್ಲ ಬಿದ್ದು ಬಿಡ್ತಾವೆ ನೋಡ್ರಿ ಹಣ್ಣಾಗಿ, ಅದಕ್ಕೆ ಇವ್ನು ತೊಗೊಂಡ್ಬಿಡ್ತೀನಿ. ಇಲ್ಲೊಂದೆರಡು ಬದ್ನಿಕಾಯಿ ಆಗ್ಯಾವ, ಅವನು ಹಾರ್ವೆಸ್ಟ್ ಮಾಡ್ಕೊಂಡು ಬಿಡ್ತೀನಿ ಅಂತ. ಎಲ್ಲ ಅಂದ್ರೆ ನೆಲಕ್ಕೆ ಹತ್ತಾಗ್ತಾವೆಲ್ಲ, ಕೆಳಗಡೆ ಎಲ್ಲ ನೆಲಕ್ಕೆ ಹತ್ತಾಗ್ತಾವೆ ನೋಡ್ರಿ ಇವ. ಅಯ್ಯೋ ಅಯ್ಯೋ, ಇವು ಬದ್ನಿಕಾಯಿ ಭಾಳ ಗಟ್ಟಿ ಇರ್ತಾವೆ ನೋಡ್ರಿ, ಗಿಡನ ಕಿತ್ಕೊಂಡ್ಬಂತು ಮುರ್ಕೊಂಬಂತು. ಇವು ಒಂದೆರಡು ಸೌಂತಿಕಾಯಿ ಮತ್ತು ಬದ್ನಿಕಾಯಿ, ಆಮೇಲೆ ಇದು ಟೊಮೆಟೊ ಸಿಕ್ತ, ಮತ್ತು ಅವನಿಷ್ಟು ತೊಗೊಂಡು ಬಂದೆ. ಈಗ ಇನ್ನೂ ಬಾಕಿ ಉಳಿತು ನಂದು ಆನಿಯನ್ ಹಾರ್ವೆಸ್ಟ್ ಮಾಡೋದು. ಆಮೇಲೆ ಇನ್ನೂ ತಪ್ಪಲ್ ಪಲ್ಯ ರಾಜಗಿರಿ ಆಮೇಲೆ ಪಾಲಕ್ ಹಾರ್ವೆಸ್ಟ್ ಮಾಡೋದಿತ್ತು, ಅದು ಹಂಗೆ ಉಳಿತು. ಈಗ ಬಿಸಿಲು ಭಾಳ ಆಯ್ತು, ಹೋಗೋಣ ನಡ್ರಿ ಅಂತ ಅಂದ್ಕೊಂಡು ಮುಗಿಸಿಬಿಟ್ಟೆ ಇಲ್ಲಿಗೆ. ಇವತ್ತಿನ ಹಾರ್ವೆಸ್ಟಿಂಗ ಇಷ್ಟಿತ್ತು. ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೊಗೊಂಡು ಬಂದೆ. ನೋಡ್ರಿ ಇದಾಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ನಿಮಗೆ ಹೆಂಗೆ ಅನ್ನಿಸ್ತು ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ನಿಮ್ಮ ಮನೆ ಒಳಗೆ ಟೆರೆಸ್ ಮೇಲೆ ಜಾಗ ಇತ್ತಂದ್ರೆ ಬೆಳೆಸ್ರಿ, ಇಲ್ಲಾಂದ್ರೆ ಕೆಳಗೆ ನೆಲದ ಮೇಲೆ ಜಾಗ ಇತ್ತಂದ್ರೆ ಅಲ್ಲಿನೂ ನೀವು ಬೆಳೆಸ್ರಿ. ಒಂದೊಂದು ಗಿಡ ಹಾಕಿದ್ರು ಎಷ್ಟೆಷ್ಟು ಸಿಗ್ತಾವೆ ನಿಮಗೆ. ನೀವು ಮಾಡ್ಬೋದು, ಇದನ್ನು ಆರ್ಗ್ಯಾನಿಕ್ ಆಗಿ ಬೆಳೆಸ್ಕೊಂಡು ಎಲ್ಲರೂ ತಿನ್ಬೋದು. ಆನಿಯನ್ ಹಾರ್ವೆಸ್ಟಿಂಗ್ ಮಾಡೋದಂತೂ ಉಳಿತು, ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟು ಮಾಡೋದ್ರೊಳಗೆ ನನಗೂ ಈಗ ಸುಸ್ತಾಗಿ ಹೋಗುತ್ತೆ, ಬಿಸಿಲು ಭಾಳ ಆಗಿಬಿಡ್ತಲ್ಲ. ಬಿಸಿಲು ಭಾಳ ಐತಲ್ಲ, ಹಿಂಗಾಗಿ ಸುಸ್ತಾಗ್ಬಿಡ್ತದೆ ಬೇಗ. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದೆ ಇದನ್ನು. ನೆಕ್ಸ್ಟ್ ನಾನು ಸಾಯಂಕಾಲ ಮತ್ತು ಉಳ್ಳಾಗಡ್ಡಿ ಹಾರ್ವೆಸ್ಟಿಂಗ್ ಮಾಡೋದನ್ನು ತೋರಿಸ್ತೀನಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ.